ಪುನೀತ್ ರಾಜ್ಕುಮಾರ್ ಅವರ ಅತ್ಯಾಪ್ತ ವಿಶಾಲ್ಗೆ ಇದ್ದಕ್ಕಿದ್ದಂತೆ ಏನಾಯ್ತಪ್ಪ. ಪುನೀತ್ ಕೆಲವು ಸಂಘಟನೆ ಕಟ್ಕೊಂಡಿದ್ರು, ಒಂದಷ್ಟು ನಡೆಸ್ತಾ ಇದ್ರು, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಪುನೀತ್ ಇಲ್ಲದೇ ಇದ್ದಾಗ ಅದನ್ನು ನಾನು ತೆಗೆದುಕೊಳ್ತೀನಿ ಅಂತ ವಿಶಾಲ್ ಮುಂದೆ ಬಂದಿದ್ದರು. ಅಂಥ ವಿಶಾಲ್ ವಿಡಿಯೋ ಇವಾಗ ನೋಡಿದಾಗ ಒಂಥರ ಗಾಬರಿ ಆಗುತ್ತೆ. ವಿಶಾಲ್ ಕೈಕಾಲು ಯಾಕೋ ನಡುಗ್ತಾ ಇದೆ. ಒಂಥರ ಅಭಿಮಾನಿಗಳಲ್ಲಿ ಆತಂಕ ಜಾಸ್ತಿ ಆಯಿತು. ಅಂಥ ವಿಶಾಲ್, ಅಂಥ ಹೀರೋ ಏನಪ್ಪ ಇದ್ದಕ್ಕಿದ್ದಂತೆ ಆಯಿತು ಅಂಥೇಳಿ ಸಿನಿಮಾದ ಪ್ರೀ ರಿಲೀಸ್ ವೇಳೆಯಲ್ಲಿ ವಿಶಾಲ್ಗೆ ಕೈ ನಡುಕ ಆಗ್ತಾ ಇದೆ. ನೀವು ಗಮನಿಸಬಹುದಾಗುತ್ತೆ ಅದನ್ನು. ಅಸ್ಪಷ್ಟವಾಗಿ ಮಾತಾಡಿದ್ದಾರೆ ನಟ ವಿಶಾಲ್. ತುಂಬ ಹೊತ್ತು ನಿಲ್ಲೋದಕ್ಕೂ ಆಗದೆ ನಿತ್ರಾಣನಾಗಿದ್ದರು ವಿಶಾಲ್ ಅವರು. ತುಂಬ ಜ್ವರ ಇದೆಯಂತೆ ಅವ್ರಿಗೆ. ಗೊತ್ತಿಲ್ಲ ಇಷ್ಟು ಜ್ವರ ಇದ್ದಾಗ ಟು ಬಿ ಫ್ರ್ಯಾಂಕ್ ಒಂದು ರೀತಿ ರೆಸ್ಟ್ ತೊಗೊಳ್ಳೋದು ಒಳ್ಳೆಯದಿತ್ತು. ಇಂಥ ಈವೆಂಟ್ಗೆ ಬಂದು ವಿಶಾಲ್ ಕಾಣಿಸ್ಕೊಂಡಿದ್ದಾರೆ. ಜ್ವರ ಒಂದು ಕಡೆ ಇದೆ, ಕೈಕಾಲು ನಡುಕ್ತಾ ಇದೆ, ಸರಿಯಾಗಿ ಮೈಕನ್ನು ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈನಲ್ಲಿ, ಮಾತು ಒದಲ್ತಾ ಇತ್ತು. ಒಂದು ರೀತಿ ಅನೇಕ ಅಭಿಮಾನಿಗಳಿಗೆ ಒಂದು ಟೆನ್ಷನ್ ವಿಚಾರ ಇದು. ಆದಷ್ಟು ಬೇಗ ವಿಶಾಲ್ ಅವರು ಗುಣಮುಖರಾಗಲಿ. ஆடவே கூடாது வாழ்க்கையில் அப்படின்னு சொல்லும் போது நான் டோர் ஓப்பன் பண்ணி பாருறேன், இவர் தான் பாடுறாரு அப்படின்னு சொன்னாங்க. விஷால் சார் ஆடவே கூடாது வாழ்க்கையில் அப்படின்னு சொல்லும் போது நான் டோர் ஓப்பன் பண்ணி பாருறேன், இவர் தான் பாடுறாரு அப்படின்னு சொன்னாங்க.